Modi is a great man, that he loves Trump. Now, I don't know if the word love, I don't want you to take that any different. I don't want to destroy his political career, okay? ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದರ್ ಸರೆಂಡರ್ ಅನ್ನುವಂಥ ಘೋಷಣೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಳೆದ ವರ್ಷ ಯಾವಾಗ ಆಪರೇಷನ್ ಸಿಂಧೂರನ್ನ ಅಮೆರಿಕ ಹೇಳ್ತು ಅಂತ ಹೇಳಿ, ಅದು ಅಮೆರಿಕನೇ ಘೋಷಣೆ ಮಾಡಿಬಿಡ್ತು, ಯುದ್ಧ ವಿರಾಮ ನಾನು ಮಾಡಿಸಿದ್ದೀನಿ ಅಂತ ಟ್ರಂಪ್ ಇಲ್ಲಿಯವರೆಗೆ 79 ಬಾರಿ ಹೇಳಿದ್ದಾಯ್ತು. ಸುಮ್ಮನೆ ಮಾಡಿಸಿಲ್ಲ, ಇಂಡಿಯಾ ಮತ್ತು ಪಾಕಿಸ್ತಾನನ ವ್ಯಾಪಾರದ ವಿಚಾರದಲ್ಲಿ ಹೆದರಿಸಿ ಮಾಡಿಸಿದ್ದೀನಿ ಅಂತ. ಅಲ್ಲಿಗೆ ನರೇಂದರ್ ಸರೆಂಡರ್, ರಾಷ್ಟ್ರದ ಹಿತಾಸಕ್ತಿಗಿಂತ ನರೇಂದ್ರ ಮೋದಿ ಅವರ ಭಯನೇ ಮುಖ್ಯ ಆಯಿತು, ಹೆಚ್ಚಾಯಿತು. ಅಲ್ಲಿ ಸರೆಂಡರ್ ಆದರು. ಹಾಗಾಗಿ ಪಾಕಿಸ್ತಾನದ ವಿರುದ್ಧದ ದಾಳಿಯನ್ನ ಅಬ್ರಪ್ಟ್ ಆಗಿ ನಿಲ್ಲಿಸಿದ್ರು, ಆಪರೇಷನ್ ಸಿಂಧೂರ ನಿಲ್ಲಿಸಿದ್ರು ಅನ್ನೋದು ಚರ್ಚೆಯಲ್ಲಿದೆ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಡೆದಂತಹ ಟ್ರೇಡ್ ಡೀಲ್ ಇದೆಯಲ್ಲ, ಅಲ್ಲಿಯೂ ಸಹ ಒಂದಷ್ಟು ದೊಡ್ಡ ಚರ್ಚೆಗಳು ಶುರುವಾಗಿದ್ದಾವೆ. ಭಾರತಕ್ಕೆ ಏನ್ ಸಿಕ್ತು? ಎಲ್ಲ ಅಮೆರಿಕನೇ ದೋಚ್ಕೊಳ್ತು. ಇಲ್ಲಿಯೂ ಸಹ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ. ಯಾಕಾಗಿರಬಹುದು? ಅದರ ಬಗ್ಗೆ ಕೆಲವು ಬಂಡವಾಳಶಾಹಿಗಳ ಹಿತಾಸಕ್ತಿ ಕಾಪಾಡೋದಕ್ಕೆ, ನರೇಂದ್ರ ಮೋದಿ ಅವರ ಖಾಸಾ ದೋಸ್ತುಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಇಡೀ ದೇಶವನ್ನ ಬಲಿ ಕೊಟ್ಟರು ಅಂತ ಆ ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಗೆ ದಿಢೀರಂತ ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿಯೂ ಸಹ ನರೇಂದ್ರ ಮೋದಿ ಹೆಸರು ಬಂದು ಬಿಡ್ತು. ಅದು ಇನ್ನೂ ಸಹ ಒಂದು ರೀತಿಯಲ್ಲಿ ಅಮೆರಿಕಾಗೆ ಹೆದರ್ಕೊಳ್ಳೋದಕ್ಕೆ ನರೇಂದ್ರ ಮೋದಿ ಅವರಿಗೆ ರೀಸನ್ ಇದೆ ಅನ್ನೋದನ್ನ ಎತ್ತಿ ತೋರಿಸ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ಒಂದು ವಿಡಿಯೋ, ಹಳೆ ವಿಡಿಯೋನೇ ಅದು, ಬಟ್ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಆ ವಿಡಿಯೋದಲ್ಲಿ ಟ್ರಂಪ್ ಹೇಳ್ತಿದ್ದಾರೆ, ನಾನು ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ಕೆರಿಯರ್ ಅನ್ನ ಹಾಳು ಮಾಡೋದಕ್ಕೆ ಇಚ್ಛಿಸೋದಿಲ್ಲ. ಅದರ ಅರ್ಥ ಮಾಡಬೇಕು ಅನ್ಕೊಂಡ್ರೆ ಮಾಡಬಹುದು ಅಂತ. ಸೊ ಯಾವಾಗ ಹೇಳಿದ್ರು, ಏನ್ ಹೇಳಿದ್ರು ಎಕ್ಸಾಕ್ಟ್ ಆಗಿ, ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರನ್ನ ನರೇಂದರ್ ಸರೆಂಡರ್ ಅಂತ ಕರೆದಂತಹ ವಿಪಕ್ಷಗಳು ಹೇಳುತ್ತಿರುವಂತಹ ವಿಚಾರಗಳು ಏನೇನು ನೋಡುವಂತಹ ಪ್ರಯತ್ನ ಮಾಡೋಣ. ಸೊ ನಿಮಗೆ ಗೊತ್ತಿರುತ್ತೆ, ಆಪರೇಷನ್ ಸಿಂಧೂರ್ ಅಂತ ಒಂದು ಮಾಡಿದ್ರು. ಯಾಕಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಮ್ಮ ದೇಶದ ಗಡಿ ಒಳಗಡೆ ಬಂದಂತಹ ಉಗ್ರಗಾಮಿಗಳು ನಮ್ಮ ದೇಶದ ಪ್ರಜೆಗಳನ್ನು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಕೊಂದು ಬಿಸಾಕಿದ್ರು, ಎಲ್ಲಿ? ಪಹಲ್ಗಾಮ್ನಲ್ಲಿ. ಅದಾದ ನಂತರ ಭಾರತ ಆ ಒಂದು ಉಗ್ರಗಾಮಿಗಳ ತಾಣಗಳೇನಿದ್ದಾವೆ, ಪಾಕಿಸ್ತಾನದ ಒಳಗೂ ಇರುವಂತಹ ತಾಣಗಳ ಮೇಲೆ ದಾಳಿ ಮಾಡೋದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಮಾಡಿತು. ಆ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರ ಮಾಡಿ ಉಗ್ರರ ತಾಣಗಳನ್ನು ಒಂದಷ್ಟು ನಾಶಪಡಿಸಿ ಒಂದಷ್ಟು ಉಗ್ರರನ್ನ ಕೊಂದ ನಂತರ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಷ್ಟು ಡ್ರೋನ್ಗಳನ್ನ ಅವುಗಳನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿತು. ಆಗ ಒಂದು ದೊಡ್ಡ ಮಟ್ಟದಲ್ಲಿಯೇ ಸಂಘರ್ಷ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶುರುವಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಮೇ 10ನೇ ತಾರೀಕು ಆ ಸಂಘರ್ಷದ 4ನೇ ದಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ ತಮ್ಮ ಟ್ವಿಟ್ಟರ್ ಅಲ್ಲಿ, ಯುದ್ಧ ವಿರಾಮ ಆಗೋಗಿದೆ ಭಾರತ ಪಾಕಿಸ್ತಾನ ನಡುವೆ. ಅವರು ಏನು ಪರಮಾಣು ಇದನ್ನೇ ಯೂಸ್ ಮಾಡೋದಕ್ಕೆ ರೆಡಿಯಾಗಿದ್ರು, ನಾನು ಒಪ್ಪಿಸ್ಬಿಟ್ಟು ಯುದ್ಧ ವಿರಾಮ ಮಾಡಿಸ್ಬಿಟ್ಟಿದ್ದೀನಿ, ಇನ್ಮೇಲೆ ಅವ್ರು ಕಚಾಡೋದಿಲ್ಲ. ನಾನು ವ್ಯಾಪಾರದ ಭಯ ತೋರಿಸಿ ಅವರಿಬ್ಬರನ್ನು ಸೈಲೆಂಟ್ ಮಾಡಿದ್ದೀನಿ, ನನಗೆ ನೋಬೆಲ್ ಪ್ರೈಸ್ ಕೊಡಬೇಕು, ನಾನು ಯುದ್ಧ ನಿಲ್ಲಿಸಿದ್ದೀನಿ, ಅದು ಪರಮಾಣು ಶಕ್ತಿಗಳ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳ್ಕೊಂಬಿಟ್ರು. ಅಲ್ಲಿಗೆ ಯುದ್ಧ ನಿಲ್ಲಿಸಿದ್ದು ಭಾರತದ ಹಿತಾಸಕ್ತಿಗಾಗಿ ಅಲ್ಲ, ಭಾರತದ ಇಚ್ಛಾಶಕ್ತಿಯಿಂದ ಅಲ್ಲ, ಅಮೆರಿಕದ ಒತ್ತಡಕ್ಕೆ, ಡೊನಾಲ್ಡ್ ಟ್ರಂಪ್ ಒತ್ತಡಕ್ಕೆ ಅನ್ನೋದು ಸ್ಪಷ್ಟ ಆಗೋಯ್ತು. ಯಾಕಂದ್ರೆ ಭಾರತನೂ ಘೋಷಣೆ ಮಾಡಲಿಲ್ಲ, ಪಾಕಿಸ್ತಾನನೂ ಘೋಷಣೆ ಮಾಡಲಿಲ್ಲ, ಬದಲಾಗಿ ಅಮೆರಿಕ ಘೋಷಣೆ ಮಾಡಿತು. ಅಮೆರಿಕ ಘೋಷಣೆ ಮಾಡಿ ಟ್ರಂಪ್ ಘೋಷಣೆ ಮಾಡಿದ ಕೆಲವು ಗಂಟೆಗಳ ನಂತರ ಭಾರತ ಪಾಕಿಸ್ತಾನ ಘೋಷಣೆ ಮಾಡಿದ್ದು, ಹೌದು ಯುದ್ಧ ವಿರಾಮ ಮಾಡ್ಕೊಂಡಿದ್ದೀವಿ ಅಂತ. ಅಲ್ಲಿಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಟ್ರಂಪ್ ಯಾವ ರೀತಿ ಅಂತ. ಅವತ್ತಿನಿಂದ ವಿಪಕ್ಷಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರನ್ನ ನರೇಂದರ್ ಸರೆಂಡರ್ ಅನ್ನುವಂತಹ ಘೋಷವಾಕ್ಯವನ್ನು ಕೊಟ್ಟು ಎಲ್ಲ ಕಡೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ನಿಜವೂ ಸಹ. ಯಾಕೆಂದ್ರೆ ಅಮೆರಿಕ ಹೇಳಿದಕ್ಕೆ ನಾವು ನಿಲ್ಲಿಸ್ತೀವಿ ಅನ್ನೋದಾದ್ರೆ ನಾವೆಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ? ನಮ್ಮ ಹಿತಾಸಕ್ತಿ ಏನಿದೆಯೋ ಅದಕ್ಕೆ ಪೂರಕವಾಗಿ ನಾವು ಮಾಡ್ಬೇಕಲ್ವಾ? ಆಪರೇಷನ್ ಸಿಂಧೂರ ಯಾವಾಗ ನಿಲ್ಲಿಸ್ಬೇಕು, ಯಾವ ಮಟ್ಟದಲ್ಲಿ, ಯಾವ ಹಂತದಲ್ಲಿ ನಿಲ್ಲಿಸ್ಬೇಕು ಅಂತ ಭಾರತ ನಿರ್ಧರಿಸಬೇಕಿತ್ತು. ಆದರೆ ಅಮೆರಿಕ ನಿರ್ಧರಿಸ್ತು, ಅಮೆರಿಕ ಹೇಳ್ದಂಗೆ ಭಾರತ ಕೇಳ್ತು ಅನ್ನೋ ಮಾತು ಬಂದ್ಬಿಡ್ತು. ಅಲ್ಲಿಂದ ಇಲ್ಲಿಯವರೆಗೆ ಡೊನಾಲ್ಡ್ ಟ್ರಂಪ್ ಅದನ್ನು 79 ಬಾರಿ ಹೇಳ್ಕೊಂಡಿದ್ದಾರೆ. ಆ ನಂತರ ಭಾರತದ ಮೇಲೆ ಟ್ಯಾರಿಫ್ ಮೇಲೆ ಟ್ಯಾರಿಫ್, ಟ್ಯಾರಿಫ್ ಮೇಲೆ ಟ್ಯಾರಿಫ್, ಏನು ಮುಲಾಜಿಲ್ಲ.
ಭಾರತದ ವಸ್ತುಗಳು ಅಮೆರಿಕಾಗೆ ಹೋದ್ರೆ ವ್ಯಾಪಾರ ಆಗಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಟ್ಯಾಕ್ಸ್ ಹಾಕಿ ದುಬಾರಿ ಮಾಡಿ ಬಿಸಾಕಿದ್ರು ಟ್ರಂಪ್. 50% ವರೆಗೆ ಟ್ಯಾರಿಫ್ಗಳು ಹೋದವು, ಕೆಲವು ಸಂದರ್ಭಗಳಲ್ಲಿ 100%. ಮತ್ತೆ ಇರಾನ್ ಜೊತೆ ಏನಾದರೂ ವ್ಯಾಪಾರ ಮಾಡಿದ್ರೆ 25% ಎಕ್ಸ್ಟ್ರಾ ಟ್ಯಾರಿಫ್. ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೊಳ್ಳೋದನ್ನ ನೀವು ನಿಲ್ಲಿಸಬೇಕು, ಇಲ್ಲದೆ ಹೋದ್ರೆ ಅದಕ್ಕೇನೋ ಮಾಡ್ತೀವಿ ಅಂತ ಹೆದರಿಕೆ. ಒಟ್ಟಿನಲ್ಲಿ ಟ್ರಂಪ್ ಮೋದಿನ ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ. ಕಳೆದ 6 ತಿಂಗಳು ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ. ದಿನ ಬೆಳಗಾದ್ರೆ ಒಂದು ಟ್ಯಾರಿಫ್. ಭಾರತೀಯ ಪ್ರಜೆಗಳನ್ನ ಅಕ್ರಮ ವಲಸಿಗರು ಅಂತ ಕೈಕಾಲು ಕಟ್ಟಿ ತಂದು ಬಿಸಾಕಿದ್ರು. ಆರ್ಮಿ ಫ್ಲೈಟ್ಗಳಲ್ಲಿ, ಅದು ಸಿವಿಲಿಯನ್ ಫ್ಲೈಟ್ ಅಲ್ಲ, ಬೇರೆ ದೇಶದವರೆಲ್ಲ ನಮ್ಮ ಪ್ರಜೆಗಳನ್ನ ಹಾಗೆ ಕಳಿಸ್ಬೇಡಿ, ನಾವು ವಿಮಾನ ಕಳಿಸ್ತೀವಿ, ಅವರನ್ನ ಮರ್ಯಾದೆಯಿಂದ ಕಳಿಸ್ಕೊಡಿ ಅಂತ ವಿಮಾನಗಳನ್ನ ಕಳಿಸಿ ಅವ್ರ ಪ್ರಜೆಗಳನ್ನ ಸೇಫ್ ಆಗಿ ತಗೊಂಡೋದ್ರು. ಆದರೆ ಭಾರತದ ಪ್ರಜೆಗಳನ್ನ ಅಮೆರಿಕದ ಯುದ್ಧ ವಿಮಾನಗಳಲ್ಲಿ ತುಂಬಿ ಕೈ ಕಾಲುಗಳಿಗೆ ಕೊಳ ಹಾಕಿ ಪ್ರಾಣಿಗಳ ಹಾಗೆ ತಂದು ಭಾರತಕ್ಕೆ ಬಿಸಾಕಿದ್ರು. ಆಗ್ಲೂ ನರೇಂದ್ರ ಮೋದಿ ಏನು ಮಾತಾಡಲಿಲ್ಲ. ಆ ಕಡೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿಯೂ ಸಹ ಮೋದಿ ಒಂದೇ ಒಂದು ಪದ ಟ್ರಂಪ್ ವಿರುದ್ಧ ಮಾತಾಡಲಿಲ್ಲ, ಅಥವಾ ಟ್ರಂಪ್ ಘೋಷಣೆ ಮಾಡಿ ತಪ್ಪು ಅಂತಲೋ ಹೇಳಿ ತಪ್ಪು ಅಂತಲೋ ಏನೂ ಹೇಳಲಿಲ್ಲ. ಸೈಲೆನ್ಸ್. ಭಾರತೀಯ ಪ್ರಜೆಗಳನ್ನ ತಂದು ಬಿಸಾಕಿದಾಗ್ಲೂ ಸೈಲೆನ್ಸ್. ಟ್ಯಾರಿಫ್ ಮೇಲೆ ಟ್ಯಾರಿಫ್ ಆಗ್ತಿದ್ದಾಗ್ಲೂ ಸೈಲೆನ್ಸ್. ಆ ನಂತರ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕೆಗೆ ಹೋಗಿದ್ದ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯನ್ನ ಅಮೆರಿಕದ ಅಧ್ಯಕ್ಷ ಪಕ್ಕದಲ್ಲೇ ಕೂರಿಸ್ಕೊಂಡು ಮೀಡಿಯಾ ಮುಂದೆ ಭಾರತಕ್ಕೆ ಒಂದಷ್ಟು ಅವಮಾನ ಆಗುವ ರೀತಿಯ ಮಾತುಗಳನ್ನು ಆಡ್ತಿದ್ರು ಸಹ ನರೇಂದ್ರ ಮೋದಿ ಚಕ್ರ ಎತ್ತಲಿಲ್ಲ. ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂತ ಅವಹೇಳನ ಮಾಡಿದಾಗ್ಲೂ ಸಹ ನರೇಂದ್ರ ಮೋದಿ ಮಾತಾಡಲಿಲ್ಲ. ಮತ್ತು ಭಾರತ ಬ್ರಿಕ್ಸ್ ಸಂಘಟನೆಯ ಭಾಗ, ಒಂದು ದೇಶ, ಆ 5 ದೇಶಗಳಲ್ಲಿ ಭಾರತವೂ ಒಂದು. ಬ್ರಿಕ್ಸ್ ವಿರುದ್ಧ ನರೇಂದ್ರ ಮೋದಿಯನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಟ್ರಂಪ್ ಕಿಂಡಲ್ ಮಾಡ್ತಿರ್ಬೇಕಾದ್ರೆ, ಬ್ರಿಕ್ಸ್ ಮಂಡಿ ಊರ್ತಿದೆ ನನ್ನ ಮುಂದೆ ಅಂತ ಹೇಳ್ತಿರ್ಬೇಕಾದ್ರೆ ನರೇಂದ್ರ ಮೋದಿ ಏನು ಮಾತಾಡಲಿಲ್ಲ. ಆಗ ಎಲ್ರೂ ಹೇಳಿದ್ದೇನು ಅಂದ್ರೆ, ನರೇಂದ್ರ ಮೋದಿ ಒಂದೇ ಒಂದು ಮಾತು ಅಮೆರಿಕದ ವಿರುದ್ಧ, ಡೊನಾಲ್ಡ್ ಟ್ರಂಪ್ ವಿರುದ್ಧ ಮಾತಾಡಿದ್ರೆ 2 ವಿಚಾರ ಆಗುತ್ತೆ, ಅದು ಮೋದಿ ಅವರಿಗೆ ಭಯ ಇದೆ ಅಂತ. ಏನು? ಒಂದು, ಅದಾನಿ ಮೇಲೆ ಆಲ್ರೆಡಿ ಅರೆಸ್ಟ್ ವಾರೆಂಟ್ ಇದೆ, ಅದಾನಿ ಬಿಸ್ನೆಸ್ಗೆ ಜಗತ್ತಿನಾದ್ಯಂತ ಪೆಟ್ಟು ಬೀಳುತ್ತೆ, ಅದಾನಿನ ಅಮೆರಿಕದವರು ಅರೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಹೆದರ್ಕೊಂಡಿದ್ದಾರೆ ನರೇಂದ್ರ ಮೋದಿ. ಎರಡನೇದು, ಟ್ರಂಪ್ ಬಾಯಿ ಯಾವಾಗ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ. ಮೋದಿ ಏನಾದರೂ ಉತ್ತರ ಕೊಟ್ಟು ಅದಕ್ಕೆ ಟ್ರಂಪ್ ಮೋದಿಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅವಮಾನಿಸುವ ರೀತಿಯಲ್ಲಿ ಏನಾದರೂ ಹೇಳ್ಬಿಟ್ರೆ ಮೋದಿಯ ಮಾನ ಹರಾಜಾಗ್ಬಿಡುತ್ತೆ ಅನ್ನೋ ಭಯ ಮೋದಿಗಿದೆ. ಹಾಗಾಗಿ ಅದಕ್ಕೆ ಉತ್ತರ ಕೊಡ್ತಿಲ್ಲ, ಸೈಲೆಂಟ್ ಆಗಿ ಇದ್ಬಿಟ್ರು ಅಂತ. ಆ ನಂತರ ಟ್ರೇಡ್ ಡೀಲ್ ಮಾಡ್ಕೊಳ್ತಿದೀವಿ, ಮಾತುಕತೆ ನಡೀತಿದೆ, ಆಗ್ತಿದೆ ಅಂತ ಮೊನ್ನೆ ಮಾಡ್ಕೊಂಡ್ರು. ಆದ್ರೆ ಏನು? ಭಾರತದ ವಸ್ತುಗಳ ಮೇಲೆ 18% ಟ್ಯಾಕ್ಸ್. ಇಡೀ ದೇಶಕ್ಕೆ ಸುಳ್ಳು ಹೇಳ್ತು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಏನು? 50% ಇದ್ದಿದ್ದನ್ನ 18%ಗೆ ಇಳಿಸ್ಕೊಂಡ್ವಿ ಅಂತ. ಆದ್ರೆ 50%ಕ್ಕೆ ಬರೋದಕ್ಕಿಂತ ಮೊದಲು ಜೋ ಬೈಡೆನ್ ರಾಷ್ಟ್ರಪತಿಯಾಗಿದ್ದಾಗ ಭಾರತದ ವಸ್ತುಗಳ ಮೇಲೆ ಇದ್ದಂತಹ ಟ್ಯಾಕ್ಸು 2-3% ಮಾತ್ರ. ಅದೀಗ 18% ಆಗಿದೆ. ಅದನ್ನ ದೇಶದ ಜನರ ಹತ್ರ ಮುಚ್ಚಿಡ್ತಿದ್ದಾರೆ. ಅದರ ಜೊತೆಗೆ ಅಮೆರಿಕದ ಸಾಕಷ್ಟು ವಸ್ತುಗಳಿಗೆ ಭಾರತದಲ್ಲಿ ಶೂನ್ಯ ತೆರಿಗೆ, 0% ಟ್ಯಾಕ್ಸ್, ಮತ್ತು $500 ಬಿಲಿಯನ್ ಹೂಡಿಕೆಯನ್ನ ಅಮೆರಿಕದವರು ಭಾರತದಲ್ಲಿ ಮಾಡಲಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಅಮೆರಿಕದ ಕೃಷಿ ಉತ್ಪನ್ನಗಳು ತಂದು ಸುರಿತಾರೆ. ಇನ್ಮೇಲೆ ಒಪ್ಪಂದ ಆಗೋಗಿದೆ. ಯಾವುದನ್ನು ಸಹ ಜನರಿಗೆ ಗೊತ್ತಾಗದಂಗೆ ಮುಚ್ಚಿಡೋದಕ್ಕೆ ಸದನದಲ್ಲಿ ವಿಪಕ್ಷದ ನಾಯಕರ ಬಾಯಿ ಮುಚ್ಚಿಸ್ತಾ ಇರೋದು. ಇದರ ನಡುವೆ ಎಪ್ಸ್ಟೀನ್ ಫೈಲ್ಸ್ ಬಂತು. ಅದರಲ್ಲಿ ನರೇಂದ್ರ ಮೋದಿ ಹೆಸರು ಬಂತು. ರಾಜಕೀಯ ಕಾರಣಕ್ಕೆ ಬಂದಿದ್ರು ಸಹ. ಡೊನಾಲ್ಡ್ ಟ್ರಂಪ್ ಅನ್ನ ಮೆಚ್ಚಿಸೋದಕ್ಕೆ ನರೇಂದ್ರ ಮೋದಿ ಹಾಡಿ ಕುಣಿದ್ರು ಅಂತ ಇರುವಂತಹ ಒಂದು ಇಮೇಲ್ ಇದೆಯಲ್ಲ, ಜೆಫ್ರಿ ಎಪ್ಸ್ಟೀನ್ ಕಳಿಸಿರೋದು, ಅದು ಭಾರತಕ್ಕೆ ಮಾಡಿರೋ ಅವಮಾನ. ನರೇಂದ್ರ ಮೋದಿ ಇನ್ಯಾವುದೋ ದೇಶದ ಪ್ರೆಸಿಡೆಂಟ್ ಅನ್ನ ಮೆಚ್ಚಿಸೋದಕ್ಕೆ ಅವರು ಹೇಳ್ದಂಗೆ ಕುಣಿತಾರೆ ಅನ್ನೋದಾದ್ರೆ, ಅಥವಾ ಕುಣಿದಿದ್ದಾರೆ ಅನ್ನೋದಾದ್ರೆ, ಅದು ಅವಮಾನನೇ, ನಮಗೆ ಅವಮಾನನೇ. ಅದರ ಜೊತೆಗೆ ಭಾರತದ ನರೇಂದ್ರ ಮೋದಿ ಸಂಪುಟದ ಸಚಿವರೊಬ್ಬರ ಹೆಸರು ಸಹ ಬಂದಿದೆ, ಸಾಕಷ್ಟು ಬಾರಿ ಬಂದಿದೆ, ಅವರು ಮಾಡಿದ್ದಾರೆ ಅಂತ. ಅನಿಲ್ ಅಂಬಾನಿ ಹೆಸರು ಬಂದಿದೆ, ಹುಡುಗಿಯರ ವಿಚಾರಕ್ಕೆ ಬಂದಿದೆ. ಎಂತಹ ಹುಡುಗಿ ಬೇಕು ನೀವು ಇಲ್ಲಿಗೆ ಬಂದಾಗ ನಿಮ್ಗೆ ಎಂಜಾಯ್ ಮಾಡೋಕ್ಕೆ ಅಂತ ಜೆಫ್ರಿ ಎಪ್ಸ್ಟೀನ್ ಕೇಳಿರೋದು. ಅದಕ್ಕೆ ಅನಿಲ್ ಅಂಬಾನಿ ರೆಸ್ಪಾಂಡ್ ಮಾಡಿರೋದು. ಯಾಕೆ ಅನಿಲ್ ಅಂಬಾನಿ ವಿಚಾರ ಬಂದ್ರೆ ಮೋದಿ ಯಾಕೆ ಬರ್ತಾರೆ ಅನ್ನೋದಾದ್ರೆ,
2016ರಲ್ಲಿ ರಫೇಲ್ ಡೀಲ್ ಮಾಡಬೇಕಾದ್ರೆ ಎಚ್ ಎಲ್ ಅನ್ನ ಪಕ್ಕಕ್ಕೆ ಸರಿಸಿ ಅನಿಲ್ ಅಂಬಾನಿ ಮೂಲಕ ರಫೇಲ್ ಜೊತೆಯಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದು ಭಾರತ. ಅದನ್ನ ರೆಫರ್ ಮಾಡಿದ್ದು, ತಗೊಂಡು ಬಂದಿದ್ದು ನರೇಂದ್ರ ಮೋದಿ. ಅನಿಲ್ ಅಂಬಾನಿನ ಕರ್ಕೊಂಡು ಬಂದಿದ್ದು ನರೇಂದ್ರ ಮೋದಿ. ಆ ಡೀಲ್ ಒಳಗಡೆಗೆ ಎಚ್ ಎಲ್ ಕೊಡ್ಬೋದಾಗಿತ್ತು. ಭಾರತದ ನವರತ್ನಗಳಲ್ಲಿ ಒಂದು ಕಂಪನಿ ಅದು, ಕೊಡ್ಲಿಲ್ಲ. ಆದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಅನುಭವನೇ ಇಲ್ಲದಂತಹ ಅನಿಲ್ ಅಂಬಾನಿ ಎತ್ಕೊಂಡೋದ್ರು. ಅವರಿಗೆ 100 ಕೋಟಿ ಲಾಭ ಮಾಡಿಕೊಟ್ರು ಕಮಿಷನ್ ಹೆಸರಿನಲ್ಲಿ, ಅಫಿಷಿಯಲ್ ಕಮಿಷನ್ ಅದು. ಹಾಗಾಗಿ ಅನಿಲ್ ಅಂಬಾನಿ ಹೆಸರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಬಂದಾಗ ಏನು ಅಂತ, ಎಪ್ಸ್ಟೀನ್ ಫೈಲ್ಸ್ ನ ಆ ಒಂದು ನೀಚ ಇದಾನಲ್ಲ, ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಹೆಣ್ಣು ಮಕ್ಕಳು, ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿರೋ, ರೇಪ್ ಮಾಡಿರೋ, ಬೇರೆಯವರಿಗೆ ಒದಗಿಸಿ ಕೊಟ್ಟಿರುವಂತಹ, ಟ್ರಾಫಿಕಿಂಗ್ ಮಾಡಿರುವ ಎಲ್ಲ ಆರೋಪಗಳು ಹೊತ್ತು ಸತ್ತೋದಂತಹ ಜೆಫ್ರಿ ಎಪ್ಸ್ಟೀನ್ ಮನೆಗೂ ಸಹ ಅನಿಲ್ ಅಂಬಾನಿ ಹೋಗಿರೋದಕ್ಕೆ FBI ದಾಖಲೆಗಳನ್ನು ಕೊಡ್ತಾ ಇದೆ. ಮತ್ತು ಒಂದು ಇಮೇಲ್ ಅನ್ನು ತೋರಿಸ್ತಾ ಇದೆ. ಅದರಲ್ಲಿ ಯಾರೋ ಬರೀತಿದ್ದಾರೆ ಎಪ್ಸ್ಟೀನ್ಗೆ, ನರೇಂದ್ರ ಮೋದಿ ಕಡೆಯಿಂದ ಒಬ್ಬರು ಬರ್ತಾರೆ, ಅದು ಅನಿಲ್ ಅಂಬಾನಿನೇ ಇರಬೇಕು. ಸೊ ಇಷ್ಟೆಲ್ಲ ಆಗ್ತಿದ್ರು ಸಹ ನರೇಂದ್ರ ಮೋದಿ ಏನು ಮಾತಿಲ್ಲ, ಅಮೆರಿಕದ ವಿರುದ್ಧ ಇಲ್ಲ, ಟ್ರಂಪ್ ವಿರುದ್ಧ ಇಲ್ಲ. ಅಲ್ಲಿಗೆ ಸರೆಂಡರ್ ನರೇಂದರ್ ಸರೆಂಡರ್, ಸರಿ ಹೋಯ್ತು ಅಂತಲೇ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಹೊರಗಡೆ ಬಂದಿರುವಂತಹ ಒಂದು ವಿಡಿಯೋ, ಹಳೆ ವಿಡಿಯೋ ಆದ್ರೂ ಸಹ ಈಗ ಅದು ಫೇಮಸ್ ಆಗ್ತಾ ಇದೆ. ಆ ವಿಡಿಯೋ ಆಕ್ಚುಲಿ ಆಗಿರೋದು ಅಕ್ಟೋಬರ್ 16ನೇ ತಾರೀಕು 2025ರಂದು ಟ್ರಂಪ್ ಮಾತಾಡ್ತಾ ಹೇಳಿರೋದು, ನರೇಂದ್ರ ಮೋದಿ ನನಗೆ ಒಳ್ಳೆ ಸ್ನೇಹಿತ, ಹಿ ಲವ್ಸ್ ಮೀ, ನನ್ನನ್ನು ಪ್ರೀತಿಸ್ತಾರೆ ಆ ಮನುಷ್ಯ. ನೀವು ಪ್ರೀತಿಯನ್ನ ಬೇರೆ ಯಾವುದೋ ರೀತಿಯಲ್ಲಿ ಬಿಂಬಿಸೋಕೆ ಹೋಗಬೇಡಿ. ನಾನು ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ಕೆರಿಯರ್ ಅನ್ನ ಅಂತ್ಯಗೊಳಿಸೋದಕ್ಕೆ ಅಥವಾ ನಾಶ ಮಾಡೋದಕ್ಕೆ ಇಚ್ಛಿಸೋದಿಲ್ಲ ಅಂತ ಟ್ರಂಪ್ ಹೇಳಿರುವಂತಹದ್ದು. ಹಾಗಾದ್ರೆ ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ಲೈಫ್ ಅನ್ನ ನಾನು ಮನಸ್ಸು ಮಾಡಿದ್ರೆ ಮುಗಿಸಿ ಬಿಡಬಹುದು ಅಂತ ಟ್ರಂಪ್ ಹೇಳದಂಗೆ ಆಯ್ತು. ಹಾಗಾದ್ರೆ ಏನಿದೆ ಟ್ರಂಪ್ ಹತ್ರ, ನರೇಂದ್ರ ಮೋದಿ ಅವರ ಯಾವ ಸೀಕ್ರೆಟ್ ಇದೆ? ಯಾವ ಸೀಕ್ರೆಟ್ ಇದೆ? ಇಷ್ಟೆಲ್ಲ ಅವಮಾನಗಳು ಮಾಡ್ತಿದ್ರು, ಇಷ್ಟೆಲ್ಲ ಹೇಳಿಕೆ ಕೊಡ್ತಿದ್ರು, ಇಷ್ಟೆಲ್ಲ ಟ್ಯಾರಿಫ್ ಹಾಕ್ತಿದ್ರು ಸಹ ನರೇಂದ್ರ ಮೋದಿ ಒಂದು ಮಾತು ಟ್ರಂಪ್ ಹೆಸರಲ್ಲಿ ಹೇಳಿಲ್ಲ. ಟ್ರಂಪ್ ಹೆಸರೇ ಹೇಳಿಲ್ಲ. ಟ್ರಂಪ್ ವಿರುದ್ಧ ಮಾತಾಡೋದು ಬಿಡಿ, ಟ್ರಂಪ್ ಹೆಸರೇ ಹೇಳಿಲ್ಲ, ಅಮೆರಿಕ ಹೆಸರು ಹೇಳಲಿಲ್ಲ. ಸಂಸತ್ತಿನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ, ನೆಪ ಹೇಳ್ತಿದ್ದಾರೆ, ರೀಸನ್ಸ್ ಹುಡುಕ್ತಿದ್ದಾರೆ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಟ್ರಂಪ್ ಆಡಿರುವ ಹಳೆಯ ವಿಡಿಯೋ ಆದರೂ ಸಹ ಪ್ರಸ್ತುತಕ್ಕೆ ಹೊಂದಿಕೊಳ್ಳುವಂತಹ ಒಂದು ಮಾತುಗಳಿರುವಂತಹ ವಿಡಿಯೋ. ನರೇಂದ್ರ ಮೋದಿ ಪೊಲಿಟಿಕಲ್ ಕೆರಿಯರ್ ನಾಶಗೊಳಿಸೋದಕ್ಕೆ ನನ್ನಿಂದ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ ಹೇಳಿರುವಂತಹದ್ದು. ವಿಡಿಯೋ ವೈರಲ್ ಆಗ್ತಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಏನೆಲ್ಲ ಅಂಶಗಳು ಸುತ್ತಮುತ್ತ ಇದ್ದಾವೆ ಅನ್ನೋದ್ರ ಕುರಿತಾಗಿ ನನ್ನ ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.